ಪೆಹಲ್ಗಾಮ್ ಘಟನೆ ಸಂಬಂಧಪಟ್ಟಂಗೆ ಸರ್ ಮತ್ತು ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಮೀಟಿಂಗ್ ಆಗಿರುವಂಥದ್ದು ಇಂಟರ್ನಲ್ ಸೆಕ್ಯೂರಿಟಿ ಸಂಬಂಧ ಯುದ್ಧಕ್ಕೆ ತಯಾರಿ ಆಗ್ತಾ ಇದೆ ಅನ್ನೋ ಲೆಕ್ಕ. ಯಾಕಂದರೆ ಸಿ ಎಮ್ ಅವರು ಯುದ್ಧದ ಬೇಡ ಅಂತೇಳಿ ಹೇಳಿದ್ದು ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನು ತಿರುಚುವಂಥ ಕೆಲಸ ಯುದ್ಧವೇ ಬೇಡ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೌದೇನು ಸಿದ್ದರಾಮಯ್ಯ ಕಮಾಂಡ್ರು ಲೆಫ್ಟಿನೆಂಟ್ ಕಮಾಂಡ್ರು ಏನದಾರ ಅವರು ಇವ್ರು ಬಿ ಜೆ ಪಿ ಹೇಳ್ತಾರೆ, ಇವ್ರಿಗೆ ಯಾರು ಮಾಡೋಕ್ಕೆ ಬೇಡ ಅಂತೇಳಿ ಯಾರು ಮಾಡತ್ತೆ ಹೇಳಲ್ಲ. ಏನು ಸಿ ಎಮ್ ಆದೇಶ ಕೊಟ್ಟ ಮ್ಯಾಗ ಯುದ್ಧ ಸ್ಟಾರ್ಟ್ ಆಗ್ತದೆ. ಅವ್ರು ಏನು ಕನ್ಸರ್ನ್ ಅದಾರ, ಅವ್ರು ಹೇಳಿದ್ದಾರೆ ಯುದ್ಧ ಆಗೋದ್ರಿಂದ ಆರ್ಥಿಕವಾಗಿ ಹಿನ್ನಡೆ ಆಗ್ತೈತೆ. ಇವ್ರು ಇಲ್ಲೇ ಕೂತು ಹೇಳೋರು ಇವ್ರು ಯಾರು ಯುದ್ಧ ಅಲ್ಲಿ ಆಡೋಕೆ ಹೋಗೋದಿಲ್ಲ. ಯುದ್ಧ ಆಡಿ ಅಂತ ಹೇಳೋರ ನಾಳೆ ಅದು ಎಷ್ಟು ಸಮಸ್ಯೆ ಐತೆ ಅವ್ರಿಗೇನು ಗೊತ್ತು. ಮಾಡಲಿಕ್ಕೆ ಸ್ವತಂತ್ರ ಇದ್ದಾರೆ ಅವರು. ಮಾಡಲಿ ಎಲ್ಲ ಮಾಡಿ ನಾಳೆ ಸ್ಟಾರ್ಟ್ ಮಾಡಲಿ, 8 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ಲಿ. ಯಾರು ಮಾಡಿದ್ರೆ ಅವ್ರಿಗೆ ಸಿದ್ದರಾಮಯ್ಯ ಯಾಕೆ ಹಾಕೋದು? ಅವ್ರು ಏನು ಹೇಳಿದ್ದಾರೆ, ಅವ್ರು ಆರ್ಥಿಕ ತಜ್ಞರ ಆರ್ಥಿಕ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ. ಆಧಾರದ ಮ್ಯಾಗ ಹೇಳ್ರಿ ಇವರು ಯುದ್ಧ ಬೇಡ ಅಂತಾರೆ. ನಮ್ಮ ಕಡೆ ಏನಿಲ್ಲ ಮಾಡೋರು ಅವರು. ನಾಳೆ ಮಾಡಲಿ 8 ಗಂಟೆಗೆ ಬೆಳಗ್ಗೆ. ಯೂಶ್ವಲಿ 8 ಗಂಟೆಗೆ ಯುದ್ಧ ಸ್ಟಾರ್ಟ್ ಆಗ್ತೈತೆ ಯಾವಾಗಲೂ ಮಾರ್ನಿಂಗ್ ಸನ್ರೈಸ್ ಆದಮ್ಯಾಗ 8 ಗಂಟೆ ಸ್ಟಾರ್ಟ್ ಮಾಡಲಿ, 6 ಗಂಟೆವರೆಗೆ ಸಾಯಂಕಾಲ ಡೈಲಿ. ಸುಮ್ಮನೆ ಹೇಳ್ರಿ ಆಯ್ತು. ನಾವು ಹೇಳಿದ್ದು ಅವರು ವರ್ಷನೇ ಹೇಳಿದ್ದಾರೆ ಅಷ್ಟೇ. ನಮ್ಮ ಕೈಗೇನೂ ಇಲ್ಲ ಯುದ್ಧ ಪ್ರಾರಂಭ ಮಾಡಲಿಕ್ಕೆ, ನಮ್ಮ ಕಡೆ ಇಲ್ಲ ಬಂದ್ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ಅನ್ನುವಂಥದ್ದನ್ನು ಮೀಡಿಯಾಗಳಲ್ಲಿ ಹೇರೋ ಆಗ್ತಿದ್ದಾರೆ. ಅವ್ರು ಹೇಳ್ಯಾರ, ಅವ್ರ ಯುದ್ಧ ಬೇಡ ಅಂತ ಹೇಳ್ಯಾರ. ಅವರು ಲೆಕ್ಕ ಅಂಶಿ ನಷ್ಟ ಆಗ್ತಂತ ಆ ದೃಷ್ಟಿಯಿಂದ ಹೇಳ್ಯಾರ. ಅವಶ್ಯ ಬಿದ್ದರೆ ಮಾಡ್ಬೋದು. ನಮ್ಮ ಕೈಲಿ ಏನು ಇಲ್ಲೇ ಇಲ್ಲ. ನಮ್ದು ಏನು ಕೇಳ್ತಾರೆ, ಕೇಳುವಂಥದ್ದು ಏನಿದೆ, ನಾಳಿಂದ ಸ್ಟಾರ್ಟ್ ಮಾಡಿಬಿಡ್ಲಿ ಬೆಳಗ್ಗೆ. ಅಲ್ಲ, ಇಂಥ ವಿಚಾರದಾಗೂ ಸದ್ಯಕ್ಕೆ ರಾಜಕೀಯ 100% ರಾಜಕೀಯನೇ. ಅವ್ರು ತಮ್ಮ ಪೆಲಿಯವ್ರು ಹೇಳ್ತಾ ಇಲ್ಲ. ಅವರು ಭದ್ರತಾ ವೈಫಲ್ಯ ಆಗಿದೆ ಅದನ್ನೇನು ಎಲ್ಲೂ ಹೇಳ್ತಾ ಇಲ್ಲ. ಅವರು ಬರೀ ಹಿಂದೂ ಹಿಂದೂ ಅಂತ ಕೇಳಿದ್ರು, ಮುಸ್ಲಿಂ ಕೇಳಿದ್ರು ಇದನ್ನೇ ಹೇಳ್ತಾರೆ. ಅದೆಲ್ಲ ಸರಿಯಾದ ಕ್ರಮ ಅಲ್ಲ. ಯುದ್ಧ ಮಾಡಲಿಕ್ಕೆ ಸ್ವತಂತ್ರ ಅಂದ್ರೆ ಮಾಡ್ಬೋದು ಅವರು. ಉಗ್ರರ ದಾಳಿ ಆದಮೇಲೆ ಅಲ್ಲಿಂದ ಬರಬೇಕಾದ್ರೆ ಫ್ಲೈಟ್ ರೇಟ್ಗಳು ಕೂಡ ಜಾಸ್ತಿ ಇದೆ. ಅದನ್ನು ಈಗಾಗಲೇ ಸಂತೋಷ್ ಲಾಡ್ ಅವರು ಪ್ರಸ್ತಾಪ ಮಾಡಿದ್ರು. ಮಾಡ್ತಾರೆ. ಪ್ರವಾಸಿಗರನ್ನು ಉಚಿತವಾಗಿ ಕರ್ಕೊಂಡ್ಬಂದು, ಆದರೆ ಇನ್ನುಳಿದ ಪ್ರವಾಸಿಗರು ಬರಬೇಕಾಗಿತ್ತು, ಈಜೆ ಬರೋಕ್ಕಿತ್ತು. ಆ ಟೈಮಲ್ಲಿ ಫ್ಲೈಟ್ ರೇಟ್ ಹೆಚ್ಚು ಮಾಡಿದ್ರು. ಹಳೆ ಮಾಡ್ತಾರೆ. ಮತ್ತು ಇಂಥ ಲಾಭ ಪಡ್ಲಿಕ್ಕೆ ಇವೆಲ್ಲ ಇದೇನು ಪ್ರಶ್ನೆ ಮೇಳ ನಡೆದು ಇಂಥವೆಲ್ಲ ಹೋಗಿ ಸಿಕ್ಕಾಪಟ್ಟೆ ಹೋಟೆಲ್ ಬಿಲ್ ರೇಟ್ ಆಗೋದು, ಫ್ಲೈಟ್ ರೇಟ್ ಹೆಚ್ಚಾಗೋದು. ಇದ್ರಾಗಲ ಒಂದು ಕಡೆ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಒಂದು ಕಡೆ ಅವ್ರಿಗೆ ಅನುಕೂಲ ಆಗೋಂಥ ಪ್ರಯತ್ನ ಮಾಡ್ತಾರೆ. ಈ ರೀತಿ ಅವ್ರ ಸ್ಟ್ರಾಟಜಿ ಇರ್ತೈತೆ. ನೋಡೋಣ ಎಲ್ಲಿವರೆಗೆ ಆಗ್ತೈತಿ, ಕಾಯೋಣ ಅಷ್ಟೇ. ಬಿಹಾರದಲ್ಲೆಲ್ಲ ಅದನ್ನೇ ಮಾತಾಡ್ತಿದ್ದಾರೆ ಮೋದಿ ಅವರು. ಬಿಹಾರ ಚುನಾವಣೆ ರ್ಯಾಲಿ, ಎಲೆಕ್ಷನ್ದಾಗೆಲ್ಲ ರ್ಯಾಲಿ ಅದೆಲ್ಲ ಬರೀ ಎದ್ದದ್ದೇ ಮಾತಾಡ್ತಿದ್ದಾರೆ. ಇದು ಮಾತಾಡೋದು ಮತ್ತು ಅದೇನು ಬೇರೆ ಅವ್ರಿಗೆ ಗೆಲ್ಲಲಿಕ್ಕೆ ಏನು ಡೆವಲಪ್ಮೆಂಟ್ ಹೇಳಲಿಕ್ಕೆ ಏನೂ ಇಲ್ಲ ಅವ್ರ ಕಡೆ. ಹೇಳಿದ್ರೆ ಇದನ್ನೇ ಹೇಳಬೇಕು, ಪಾಕಿಸ್ತಾನ ಮುಸ್ಲಿಮು ಇದನ್ನು ಹೇಳೇ ಗೆಲ್ಲಬೇಕು ಅಷ್ಟೇ. ಮೆರಿಟ್ ಮ್ಯಾಗ ಅವ್ರ ಕಡೆ ಏನೂ ಅಂಶಗಳಿಲ್ಲ.